ನಮಸ್ಕಾರ, ನಾನು ಪ್ರಶಾಂತ್ ಶೆಟ್ಟಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಜೊತೆಯಲ್ಲಿರಿ. ನಮ್ಮ ಪಯಣ ನಿರಂತರವಾಗಿರಲಿ. ಈ ಬಾರಿಯ ಕಥೆಯ ಶೀರ್ಷಿಕೆ ನಿಲ್ದಾಣ. ಬಸ್ಸಲ್ಲಿ ಮಹಿಳೆಯರಿಗೆ ಮೀಸಲಾಗಿದ್ದ ಆ ಆಸನಗಳ ಪೈಕಿ 3ನೆಯ ಆಸನದಲ್ಲಿ ಶಿಕ್ಷಕಿಯೊಬ್ಬರು ಕುಳಿತಿದ್ದರು. ಮುಂದಿನ ಫುಟ್ಬೋರ್ಡ್ ಮೂಲಕ ಬಸ್ ಸೇರಿದ ಇನ್ನೊಬ್ಬರು ಶಿಕ್ಷಕಿ ಆ ಮೊದಲೇ ಆಸೀನರಾಗಿದ್ದ ಆ ಶಿಕ್ಷಕಿಯ ಪಕ್ಕದಲ್ಲೇ ಹೋಗಿ ಕುಳಿತುಕೊಳ್ಳುವ ಸನ್ನಾಹದಲ್ಲಿ ಹೆಜ್ಜೆ ಮುಂದಿಟ್ಟರು. ಇನ್ನೇನು ಕುಳಿತುಕೊಳ್ಳಬೇಕು, ಅಲ್ಲಿಂದ 2 ಸಾಲು ಹಿಂದಿನ ಸೀಟಿನಲ್ಲಿ ಲೋಕಾಭಿರಾಮವಾಗಿ ಕುಳಿತಿದ್ದ ಆತನನ್ನು ನೋಡಿ ಪರಿಚಯದ ಹಾಯ್ ವಿಶ್ ಮಾಡಿದ್ದರು. ಪ್ರತಿಕ್ರಿಯಿಸದೆ ಸಂಬಂಧವೇ ಇಲ್ಲದವರ ಹಾಗೆ ಆಪಾದ ಮಸ್ತಕನಾಗಿ ಕುಳಿತಿದ್ದ ಆತನನ್ನು ಕರೆದು ಮಾತಾಗಿದ್ದಳಾಕೆ. ಏನು ಗುರುತು ಸಿಗುವುದಿಲ್ಲವನ? ಶಿಕ್ಷಕಿ ತೊಟ್ಟಿದ್ದ ಮಾಸ್ಕ್ಗೆ ಕಣ್ಣು ನೆಟ್ಟವನು ಮತ್ತೆ ಅವಳ ಉರುಟುರುಟು ಗೋಲಿ ಕಂಗಳನ್ನು ನೋಡಿ ಸಹಪಾಠಿಯಾಗಿದ್ದವಳ ಗುರುತು ಹಿಡಿದುಬಿಟ್ಟ. ಸುಲಭ. ಮತ್ತೆ ಲಾಕ್ಡೌನ್ ನಿಮಿತ್ತ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗ್ತಾ ಇರಲಿಲ್ಲವಾದ್ದರಿಂದ ಶಿಕ್ಷಕಿಯರಿಬ್ಬರು ಚೂಡಿದಾರ ಧರಿಸಿದ್ದರು. ಹಾಗೆಂದೇ ಆತ ಮೊದಲ ನೋಟಕ್ಕೆ ಸುಲಭಾಳನ್ನು ಗಮನಿಸಿರಲಿಲ್ಲ. ಬಸ್ಸು ಸಾಗಿತ್ತು. ಆತನ ನಿಲುಗಡೆಯ ತಾಣವು ಹತ್ತಿರ ಬಂದಿತ್ತು. ಬಸ್ಸಿನಿಂದ ಇಳಿಯಲು ಸುಲಭಾಳಿಗೆ ಬಾಯಿ ಹೇಳಲು ಮುಂದಿನ ಫುಟ್ಬೋರ್ಡ್ ಕಡೆ ಹೆಜ್ಜೆ ಇಟ್ಟವನು ಆ ಶಿಕ್ಷಕಿಯರಿಬ್ಬರು ಕುಳಿತಿದ್ದ ಆಸನದ ಪಕ್ಕದಲ್ಲಿ ನಿಂತವನು. ಕಾಲೇಜು ದಿನಗಳ ಚೇಷ್ಟೆಯಲ್ಲಿ ಸಹಪಾಠಿ ಅನ್ನೋ ಸಲುಗೆಯಲ್ಲಿ ನಸುನಗುತ್ತಾ ಮಾತಾಗಿದ್ದ. ಸೀರೆಯ ಹಂಗಿಲ್ಲದ ನೀರೆಯರು. ಆತನ ಅನಿರೀಕ್ಷಿತ ವಾಗ್ಝರಿಗೆ ಪುಳಕಿತಗೊಂಡ ಶಿಕ್ಷಕಿಯರಿಬ್ಬರನ್ನೂ ಅವರ ನಗುವಿನ ಬುಗ್ಗೆಯೇ ಆಳುತ್ತಿತ್ತು. ಅಂಗೈಯಿಂದ ಬಾಯಿ ಮುಚ್ಚಿದರೂ, ಅಂಗೈಯನ್ನು ಬಾಯಿಗೆ ಅಡ್ಡ ಹಿಡಿದರೂ ಮುಸಿ ನಗು ನಿಯಂತ್ರಣಕ್ಕೆ ಬರುವಾಗ ಒಂದಷ್ಟು ಸಮಯ ಸರಿದಿತ್ತು. ಶಿಕ್ಷಕಿಯರಿಬ್ಬರೂ ಆತನೆಡೆಗೆ ನೋಟವಾದರೂ ಮೆಚ್ಚುಗೆಯಾದರು. ಸಹಪಾಠಿಯ ಪಕ್ಕದಲ್ಲಿ ಕುಳಿತಿದ್ದ ಶಿಕ್ಷಕಿಯನ್ನು ಉದ್ದೇಶಿಸಿ ಆತ ತನ್ನ ಎಂದಿನ ಸಹಜತೆಯಲ್ಲಿ ನಗುವಿನಲ್ಲಿ ಮಾತಿಗೆಳೆದಿದ್ದ. ಮೇಡಮ್, ನೀವೊಮ್ಮೆ ಮಾಸ್ಕ್ ತೆಗೆಯಿರಿ. ಬಸ್ ಇಳಿಯುವ ಮೊದಲು ಒಂದಷ್ಟು ಹೊತ್ತು ನಿಮ್ಮ ಅಂದವನ್ನು ಕಣ್ತುಂಬಿಕೊಳ್ಳುತ್ತೇನೆ ನಾನು. ಕಣ್ಣಗಲಿಸಿದವಳು ಅವಾಕ್ಕಾದಳು. ಇದೆಂಥ ನೇರ ಸೀದಾ, ಇದೆಷ್ಟು ಸಹಜ ಸಾದಾ. ಮಾಸ್ಕ್ ತೆಗೆದಾಕೆ, ಯೋಚನೆಗೆ ಬೀಳದೆ ನಗುವಾದಾಕೆ, ಲಜ್ಜೆಯಲ್ಲಿ ಕೆಂಪಾದಾಕೆ ಮತ್ತು ನಕ್ಕಳು. ಆತ, ನಿಮ್ಮಷ್ಟೇ, ನಿಮ್ಮ ಈ ಸಹಜ ನಗುವಿನಷ್ಟೇ ಮುದ್ದಾಗಿರುವ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ರೋಮಾಂಚನಗೊಂಡಾಕೆ, ಉಲ್ಲಾಸಗೊಂಡಾಕೆ, ಇನ್ನಷ್ಟು ಲಜ್ಜೆಯ ಸಡಗರದಲ್ಲಿ ತಡವರಿಸಿದಾಕೆ, ಕಣ್ಣು ಕಿರಿದುಗೊಳಿಸಿದಾಕೆ, ಓರೆ ನೋಟ ಬೆಸೆದಾಕೆ, ಮುತ್ತಂತೆ ಅಕ್ಷರಗಳ ಪೋಣಿಸಿ ಮಾತಿನ ಹಾರವಾಗಿದ್ದಳು. ಹಿತೈಷಿ. ತನ್ನ ಬಲಗೈ ಮುಂದಕ್ಕೆ ಚಾಚಿದವನು, ತುಂಟ ನಗು ಚೆಲ್ಲಿದವನು, ಅವಳ ಅಂಗೈಗೆ ತನ್ನ ಅಂಗೈ ಬೆಸೆದವನು, ಬೆಸೆದು ಕೈ ಕುಲುಕಿದವನು. ಹಾಗೆ ಕೈ ಕುಲುಕುತ್ತಲೇ, ನಾನು ಮಳೆ ಹುಡುಗ ವರ್ಷನ್, ನೀವು ಅಂದರೆ ನಮ್ಮ ದಾಂಪತ್ಯ ಪೋರ್ಷನ್ ಶುರು ಮಾಡೋಣ ಅಂತಿದ್ದೇನೆ. ಹಾಗೆ ಪರಸ್ಪರ ಅಂಗೈ ಬೆಸೆದಿರುವಾಗಲೇ, ಮಾತು ಕಟ್ಟುತ್ತಿರುವಾಗಲೇ ಬಸ್ಸು ಆತನ ನಿಲುಗಡೆ ತಲುಪಿ ನಿಂತಿತ್ತು. ಅವಳ ಜೊತೆ ಮಾತು ಮುಂದುವರಿಸಲ ನಿಲ್ಲಿಸಲ, ಅವಳ ಕೈ ಬಿಡಲ ಬೇಡವ ಅನ್ನೋ ಗಡಿಬಿಡಿಯಲ್ಲಿ ಗೊಂದಲದಲ್ಲಿ ಮುಳುಗಿರುವಾಗಲೇ ಕಂಡಕ್ಟರ್ ರೈಟ್ ಹೇಳಿ ಬಿಸಿಲ್ ಊದಿಬಿಟ್ಟಿದ್ದ. ಆತ, ನನ್ನ ನಂಬರ್ ತಗೊಳ್ಳಲ್ವಾ? ಅವಳು, ನನ್ನ ಮೊಬೈಲ್ ನಂಬರ್ ಕೇಳಲ್ವಾ? ಇಬ್ಬರ ಪ್ರಶ್ನೆಗಳು ಸಂಘರ್ಷಗಳಾಗಿ ತರಾತುರಿಯಲ್ಲಿ ಕಸಿವಿಸಿಯಾಗಿ, ಮಳೆ ನಿಂತ ಹೊತ್ತಲ್ಲಿ ಆತ ಆ ಒಂದು ಬಸ್ ನಿಲ್ದಾಣದಲ್ಲಿ, ಅವಳು ಸಾಗುತ್ತಿರುವ ಆ ಒಂದು ಬಸ್ನಲ್ಲಿ. ನಾಳೆಯ ಬಗೆಗಿನ ಭರವಸೆಗಳೇ ಮರೀಚಿಕೆಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಮಧುರ ಪ್ರೇಮ ಕಾವ್ಯವೊಂದು ಅವರಿಬ್ಬರಿಗೂ ಪಠ್ಯವಾದೀತೆ. ಒಲವಿನ ತರಗತಿಯಲ್ಲಿ ಅವರು ಜೊತೆಯಾಗಿ ಕುಳಿತಾರೆಯೇ? ಹಸೆಮಣೆಯ ಪರೀಕ್ಷೆ ಏರುವ ಅರ್ಹತೆ ಗಳಿಸಿಯಾರೆಯೇ? ಸತಿಪತಿ ಅನ್ನೋ ಫಲಿತಾಂಶ ದಕ್ಕಿಸಿಕೊಂಡಾರೆಯೇ? ಬಸ್ ಸೇರಿ ನಿಂತ ಮಂದಿ, ಬಸ್ಸೊಳಗೆ ಕುಳಿತ ಮಂದಿ ಒಳಗೊಳಗೆ ಪ್ರಶ್ನೆಯಾದರೂ, ಅಲ್ಲಲ್ಲೇ ಚರ್ಚೆಯಾದರು. ಸಾಗುತ್ತಿರುವ ಬಸ್ಸೊಂದು ಬಾಳಿಗೆ ಬದುಕಿಗೆ ಅನುಪಮ ಉಪಮೆಯೂ ಹೌದು, ರೂಪಕವೂ ಹೌದು. ನಮ್ಮ ಸಮಯ ಬಂದಾಗ ಬಸ್ ಸೇರಿ, ನಮ್ಮ ಸಮಯ ಬಂದಾಗ ಇಳಿದು ಹೋಗ್ತಾ ಇರೋದೆ. ನಡುವಿನ ಸಮಯದಲ್ಲಿ ಯಾರ್ಯಾರೋ ಯಾಕ್ಯಾಕೋ ಸಿಗ್ತಾರೆ ಕಣ್ರಿ. ಆದರೆ ಬಸ್ಸಿನ ಹಾದಿ ಯಾವುದು, ಅಂತಿಮ ನಿಲ್ದಾಣ ಯಾವುದು ಅನ್ನೋದಷ್ಟೇ ಪ್ರಾಮುಖ್ಯವಾಗುತ್ತದೆ. ಆ ಒಂದು ಬಸ್ಸಿನ ಹಾದಿ, ಆ ಇಬ್ಬರ ಬದುಕಿನ ಹಾದಿಯೂ ಆಗಲಿ, ಪ್ರೇಮಾನುರಾಗವೊಂದು ನಿಲ್ದಾಣ ತಲುಪಲಿ.